ಕೆಲವೊಂದು ಹಾರ್ಮೋನ್ ಇಂಬ್ಯಾಲೆನ್ಸಿಂದನೂ ಕೂಡ ಮಿಸ್ಕ್ಯಾರೇಜ್ ಆಗುತ್ತೆ. ಅಂದರೆ ಥೈರಾಯ್ಡ್ ಪ್ರೊಡಕ್ಷನ್ ಕಮ್ಮಿ ಇದ್ದು ಅಥವಾ ಪ್ರೊಲ್ಯಾಕ್ಟಿನ್ ಲೆವೆಲ್ ಜಾಸ್ತಿ ಇತ್ತು, ಪಾಲಿಸಿಸ್ಟಿಕ್ ಓವರಿ ಇರೋದ್ರಿಂದ ಆ್ಯಂಡ್ರೋಜನ್ ಲೆವೆಲ್ ಜಾಸ್ತಿ ಆಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇತ್ತು ಅಂದ್ರೆ ಮಿಸ್ಕ್ಯಾರೇಜ್ ಆಗಿರುತ್ತೆ. ಆಮೇಲೆ ಸ್ಟ್ರೆಸ್, ಇವಾಗ ವಿಮೆನ್ ಎಲ್ಲ ವರ್ಕಿಂಗ್ ಆಗಿರೋದ್ರಿಂದ ಮನೇಲಿ ಕೆಲಸ ಮಾಡಿ ವರ್ಕ್ ಪ್ಲೇಸಿಗೆ ಹೋಗಿ ಅಲ್ಲಿ ಪ್ರೆಷರ್ ತೊಗೊಂಡು ಸೊ ಫಿಸಿಕಲಿ ಆರ್ ಮೆಂಟಲಿ ಸ್ಟ್ರೆಸ್ ಆಗಿರ್ತಾರೆ, ಅವಾಗೂ ಕೂಡ ಮಿಸ್ಕ್ಯಾರೇಜ್ ಚಾನ್ಸ್ ಜಾಸ್ತಿ ಇರುತ್ತೆ. ಕೆಲವೊಮ್ಮೆ ವಿಟಮಿನ್ಸ್ ಕಮ್ಮಿ ಇರುತ್ತೆ, ಫುಡ್ ತಗೊಳ್ಳೋವಾಗ ನಾಸಿಯಾ ವಾಮಿಟಿಂಗ್ ಇರೋದ್ರಿಂದ ಕೆಲವೊಂದು ಪ್ರೆಗ್ನೆಂಟ್ ವಿಮೆನ್ ಊಟ ಸರಿಯಾಗಿ ಮಾಡಲ್ಲ, ಹಾಗಾಗಿ ಕೆಲವೊಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಸ್ಪೆಷಲಿ ಫೋಲಿಕ್ ಆ್ಯಸಿಡ್ ಅಂದರೆ ವಿಟಮಿನ್ B9, B12 ಮತ್ತು B6 ಇವೆರಡು ಎಲ್ಲನೂ ಕಮ್ಮಿ ಆಗಿದ್ದರೆ ಮಿಸ್ಕ್ಯಾರೇಜ್ ಆಗಿರುತ್ತೆ. ಪ್ರತಿದಿನ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತಿಂದರೆ ಮಾತ್ರ ಫೋಲಿಕ್ ಆ್ಯಸಿಡ್ ಸಿಗುತ್ತೆ ನಮಗೆ. ಭ್ರೂಣ ಬೆಳೆಯುವಾಗ ಪ್ರತಿಯೊಂದು ಸೆಲ್ ಡಿವಿಷನ್ಗೂ ಈ ಫೋಲಿಕ್ ಆ್ಯಸಿಡ್ ಬೇಕೇ ಬೇಕು. ನಾವು ಅದನ್ನ ಸರಿಯಾಗಿ ಸೇವನೆ ಮಾಡಿಲ್ಲ ಅಂದರೆ ಭ್ರೂಣ ಬೆಳೆಯೋಕ್ಕಾಗಲ್ಲ, ನಿಂತು ಹೋಗಿ ಮಿಸ್ಕ್ಯಾರೇಜ್ ಆಗಿರುತ್ತೆ. ಮತ್ತು ಕೆಲವೊಂದು ಸರ್ತಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಯೂಶ್ವಲಿ ವೈರಸ್ ಅಥವಾ ಬ್ಯಾಕ್ಟೀರಿಯಾಗೆ ಆಗಬೇಕು. ಕೆಲವೊಂದು ಸರ್ತಿ ಆ್ಯಂಟಿಬಾಡೀಸು ನಮ್ಮ ಓನ್ ಭ್ರೂಣದ ಅಗೇನ್ಸ್ಟ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಸೆಲ್ಫ್ ಪ್ರೊಡ್ಯೂಸ್ಡ್ ಇಮ್ಯೂನ್ ಆ್ಯಂಟಿಬಾಡೀಸ್ ಟುವರ್ಡ್ಸ್ ದಿ ಎಂಬ್ರಿಯೋ, ಹಾಗಾದಾಗೂ ಕೂಡ ಅದು ನಮ್ಮ ಬಾಡಿ ಭ್ರೂಣ ರಿಜೆಕ್ಟ್ ಮಾಡಿರೋದ್ರಿಂದ ಮಿಸ್ಕ್ಯಾರೇಜ್ ಆಗುತ್ತೆ.